ಸೋಷಿಯಲಿ ನಾನು ಪ್ರತಿಸ್ಪಂದಿಸಬೇಕು ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ನನಗೆ ಯಾವುದಾದ್ರೂ ಘಟನೆ ಇದೆಯಾ? ಅಂದರೆ ಇದೊಂದು ಘಟನೆ ನೋಡಿದೆ ಆವತ್ತಿನಿಂದ ನಾನು ನಿರ್ಧಾರ ಮಾಡಿದೆ, ಹಾಗೇನಾದ್ರೂ ಆಯ್ತಾ ನಿಮ್ಮ ಜೀವನದಲ್ಲಿ? ಇಲ್ಲ, ಇದೂ ಎಗೇನ್ ದೇವರೇ ನನಗೆ ಪ್ರೇರೇಪಣೆ ಕೊಟ್ಟಿದ್ದು. ಎಷ್ಟೊಂದು ಸತಿ ಪ್ರಿಸನ್ ಇನ್ಮೇಟ್ಸ್ಗೆ ಹೋಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸಿ ಅವ್ರನ್ನ ಕರ್ಕೊಂಬಂದು ವೇದಿಕೆ ಮೇಲೆ ನಿಲ್ಲಿಸಿ ಅವ್ರ ಹೆಂಡ್ತೀರನ್ನ ಕೆಳಗಡೆ ಕೂಡಿಸಿ ಆಡಿಯನ್ಸ್ ಆಗಿ ಅದನ್ನು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಬಂದು, ಯಾಕಂದರೆ ಸುಮ್ಮನೆ ಕೈದಿಗಳು ಕೈ ಹಿಡ್ಕೊಂಡು ಬಾಪ್ಪ ಅಂದರೆ ಬರೋಕ್ಕೆ ಪರ್ಮಿಷನ್ ಇಲ್ವಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಆ ಕಷ್ಟ ನನಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ದಟ್ಸ್ ಓಕೆ, ನನಗೆ ಕಷ್ಟ ಅಂದ್ಕೊಳ್ಳಲ್ಲ. ಐ ಆಮ್ ಫಿನಿಷಿಂಗ್ ಮೈ ಕರ್ಮ ಅಂದ್ಕೋತೀನಿ. ಸೊ ಆ ರೀತಿ ಈ ಸ್ಪೆಷಲ್ ಮಕ್ಳುಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ನನ್ನ ಮನಸ್ಥಿತಿಲಿ ಅದೆಲ್ಲ ಬಂದಿದ್ದು. ಅಂದರೆ ಸಿಂಪತ್ತಿಗೆ ನೀನು ಹೋಗ್ಬಿಟ್ಟು ಸುಮ್ಮನೆ ಡ್ಯಾನ್ಸ್ ಹೇಳ್ಕೊಟ್ರೆ ಇಟ್ ವಾಂಟ್ ವರ್ಕ್. ದುಡ್ಡು ಬಹಳ ಮುಖ್ಯ. ಅವ್ರು ಹಲ್ಲುಜ್ಜೋ ಬ್ರಷಿಂದ ಹಿಡಿದು ಸೋಪಿಂದ ಹಿಡಿದು ಆ ಮಕ್ಕಳಿಗೆ ನೀನು ಹೇಗೆ ದುಡ್ಡು ಕೊಡ್ತೀಯೋ ಅದು ಕೂಡ ಮುಖ್ಯ ಆಗುತ್ತೆ ಎಜುಕೇಷನ್ಗೆ. ಸೊ ನೀನು ದುಡಿಲೇಬೇಕು ಅನ್ನೋದು ನನ್ನ ಮೈಂಡ್ ವಾಯ್ಸು ನನಗೆ ಯಾವಾಗಲೂ ಹೇಳೋದು. ಸೊ ಅದಕ್ಕೆ ನಾನು ದುಡ್ದು ಅವ್ರುಗಳನ್ನೆಲ್ಲ ನೋಡ್ಕೋಬೇಕು ಅನ್ನೋದನ್ನ ಒಂದು ಫಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನೊಬ್ಬಳೇ ಏನೋ ಒಂದು 10-20 ಜನ ಮಕ್ಕಳು ನೋಡ್ಕೋಬೋದು. ಆದರೆ ಇದನ್ನು ಬೆಳಕಿಗೆ ತಂದರೆ ಎಷ್ಟು ಜನರಿಗೆ ಹಂಗೆ ಟೈಅಪ್ ಮಾಡಿ ಬಿಡ್ಬೋದು. ಯಾಕಂದ್ರೆ ನಾನೊಬ್ಬಳೇ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು ಕಲ್ಪನೆ. ಎಲ್ಲರೂ ಮಾಡಬೇಕು ಅಂದಾಗ ಇಂಥ ಅನಿವಾರ್ಯತೆನ ಒತ್ತಿ ಹೇಳಿ ಸಮಾಜಕ್ಕೆ ಬೆಳಕಿಗೆ ತರಬೇಕು. ನಾನೊಬ್ಳು ಹುಡುಗಿನೇ ಬಡತನದಿಂದ ಬಂದು ಮಾಡ್ತಾ ಇದ್ದಾಗ ನೀವೆಲ್ಲಾನು ಮಾಡಬಹುದು. ಆಮೇಲೆ ಕೆಲವರು ಮಾಡ್ತಾರೆ, ತಮ್ಗೆ ಹಾಕಿದ ಶಾಲುನ ದಾನ ಕೊಟ್ವಿ, ಲೇಖಕ್ ಬುಕ್ ದಾನ ಕೊಟ್ವಿ ಅಂತ ಚಿಕ್ಕದು, ಅದೆಲ್ಲ ಅಲ್ಲ. ಒಂದು ಕೆಲಸನ ಹಿಡ್ಕೊಂಡ್ರೆ ನೀವು ಫಿಕ್ಸ್ ಮಾಡಿ ಅಲ್ಲಿ ಕೊನೆ ತನಕ ಹೋಗಿ ಒಬ್ರಿಗೆ ಅಂಗಡಿ ಹಾಕಿಸ್ಕೊಡ್ತೀನ ಅಂದರೆ ಆ ಲೋನು ಮಾಡಿಸಿ ಎಲ್ಲ ಮಾಡಿಸಿ ಪ್ರಧಾನಮಂತ್ರಿ ಯೋಜನೆ ಹಾಕಿಸಿ ಅವಳಿಗೆ ಪ್ರಾಫಿಟ್ ಬರೋ ಥರ ನಿಲ್ಲಿಸಿ ಆ ಮಹಿಳೆನ ಬರಬೇಕು. ಅಷ್ಟು ತನಕ ಸಾಧನೆ ಮಾಡಿಬಿಟ್ಟು ಬರಬೇಕು. ಸೊ ಆ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ನಾನು ಡ್ಯಾನ್ಸು ಅಂತ ಹೇಳ್ಕೊಡೋಕೆ ಹೋದಾಗ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಅವ್ರ ಜೀವನಕ್ಕೆ ಮುಂದೆ ಒಂದೊಂದನ್ನು ಸರಿಪಡಿಸ್ತಾ ಹೋಗಬೇಕು. ಹಿಂಗಿತ್ತು ಅವ್ರ ಜೀವನ ಆ ಸಂದರ್ಭದಲ್ಲಿ? ಅಂದರೆ ಇವಾಗ ನೀವು ಹೇಳಿದ ಹಾಗೆ ಮೆಡಿಸಿನ್ ವೈಸ್ ಕೂಡ ನಾವು ತುಂಬ ಮುಂದುವರೆದಿದ್ದೀವಿ, ತುಂಬ ಅದರಲ್ಲಿ ಅಭಿವೃದ್ಧಿ ಆಗಿದೆ. ಆದರೆ ಆ ಟೈಮಲ್ಲಿ ಹೆಂಗಿತ್ತು ಆ ಮಕ್ಕಳ ವೇದನೆ? ಆ್ಯಕ್ಚುಲಿ ತುಂಬಾ ಕಷ್ಟದ ಪರಿಸ್ಥಿತಿಲಿತ್ತು. ಬಿಕಾಸ್ ಯಾಕೆಂದರೆ ವೈಜ್ಞಾನಿಕವಾಗಿ ಪೂರ್ಣ ಮಟ್ಟದಲ್ಲಿ ಗುಣಪಡಿಸೋ ಔಷಧಿನ ಕಂಡಿಡ್ದಿರಲಿಲ್ಲ. ಆಮೇಲೆ ಸಮಾಜಕ್ಕೆ ಹೆದರ್ಕೊಂಡು ತುಂಬ ಜನ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋರು. ಎಗೇನ್ ನನ್ನ ಸಮಾಜ, ನೀವು ಹೇಳೋ ಸಮಾಜ, ನಿಮ್ಮ ಅಕ್ಕಪಕ್ಕದ ಮನೆಯವರೇ ಇವತ್ತಿಗೂ ನಾನು ಹೇಳ್ತೀನಿ ಜನನ ಬದುಕಕ್ಕೆ ಬಿಡಲ್ಲ. ತುಂಬ ಹಿಂಸೆ ಕೊಟ್ಟು ಸಾಯಿಸೋರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರು, ಎದುರು ಬದ್ರಗಿರೋರು. ಅವ್ರೆಲ್ಲ ಯಾಕೆ ಅನ್ನೋದೇ ಗೊತ್ತಿಲ್ಲ. ನಿಮ್ಮದೇ ಸಮಾಜದಲ್ಲಿ ಪಾಪ ಯಾರೋ ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬದುಕಕ್ಕೆ ಬಿಡಿ. ಆಯಿತು, ಕರ್ಮಾನುಸಾರವಾಗಿ ಅವ್ರಿಗೇನೋ ತೊಂದರೆ ಆಗಿದೆ, ಅದನ್ನ ಅನುಭವಿಸ್ತಾ ಇರ್ತಾರೆ. ಅದನ್ನು ನೀವು ಎತ್ತಿ ಆಡ್ಕೊಳ್ಳೋದು, ಹಿಂಸೆ ಕೊಡೋದು, ಅವ್ರಿಗೇನೋ ಕೊಂಕು ಮಾತಲ್ಲಿ ಕೇಳೋದು, ಅದೆಲ್ಲ ಮಾಡೋದ್ರಿಂದ ನಿಮ್ಮದೇ ಬ್ಯಾಡ್ ಕರ್ಮ ಜಾಸ್ತಿ ಆಗುತ್ತೆ. ಅದು ನಿಮ್ಮ ಮಕ್ಕಳಿಗೆ ತಿರುಗಿಸಿ ಹೊಡೆಯತ್ತೆ ಇನ್ನೊಂದಿನ ಕರ್ಮ, ಬಿಡೋದೇನಿಲ್ಲ. ಆ ರೀತಿ ಸಮಾಜಕ್ಕೆ ಇದೆಲ್ಲ ತರಬೇಕು ಅಂತಂದಾಗ ಈ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಯ್ತು. ಎಷ್ಟೋ ಸತಿ ನನಗೊಂದೊಂದು ಸತಿ ಹೀಗೆ ಸ್ಕ್ರ್ಯಾಚ್ ಆದಾಗಲೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೆ ನಾನು. ಆವಾಗೆಲ್ಲ HIV ಇನ್ಫೆಕ್ಟೆಡ್, ನನಗೆ ಹರಡ್ಬಿಟ್ಟಿದ್ಯಾ ಅಂತ. ಪಾಪ ಡಾಕ್ಟರ್ ಸತೀಶ್ ಅವರು ನನಗೆ ಡೀಪ್ ಟೆಸ್ಟ್ಗೆ ಬಾಂಬೆಗೆಲ್ಲ ಕಳಿಸಿ ಎಷ್ಟೋ ಸತಿ ಇಲ್ಲ ನಿನಗೇನೂ ಆಗಲ್ಲ, ನಿಂಗೆ ಬರೋದಿಲ್ಲ ಅಂತೆಲ್ಲ. ನಮ್ಮ ಮನೆಯಲ್ಲೂ ತುಂಬ ಸತಿ ಹೆದರ್ಕೊಳ್ಳೋರು, ಎಸ್ಪೆಷಲಿ ನನ್ನ ಹಸ್ಬೆಂಡು. ಅಯ್ಯೋ ನಿನಗೆ ಈ ಮಕ್ಕಳ ಜೊತೆ ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ. ಈವನ್ ಪ್ರಿಸನ್ ಇನ್ಮೇಟ್ಸಲ್ಲಿ ಈ ಕೈದಿಗಳು ನನಗೆ ಫೋನ್ ಮಾಡಿದ್ರೆ ಹೆದರ್ಕೊಂಡ್ಬಿಡೋರು. ಅವನೇನು ಕೈದಿ ನಿನಗೆ ಫೋನ್ ಮಾಡೋದು, ನಾರ್ಮಲ್ ಮನುಷ್ಯ ಫೋನ್ ಮಾಡಿದ್ರೆ ಓಕೆ ಅಂತ. ನಾನೇನು ಮಾಡ್ತೀನಿ, ಯಾವಾಗಲೂ ಫಿಲಸಾಫಿಕಲಿ ಅಡ್ವೈಸ್ ಕೊಡೋದು ಅದು ಇದು. ಯಾಕೆಂದರೆ ಆ ಕೈದಿಗಳು ವಾಪಸ್ ಸಮಾಜಕ್ಕೆ ಬಂದಾಗ ಒಳ್ಳೆ ಮನುಷ್ಯರಾಗಿ ಬದುಕಬೇಕು. ನೀನು ಜೈಲಿಗೆ ಹೋಗಿದ್ದೆ ಕಣೋ, ನೀ ಕೈದಿ ಕಣೋ, ಹಿಂಗೆ ಕಣೋ ಅಂತ ಅವ್ನಿಗೆ ಬೈತಾನೇ ಇದ್ದರೆ ಅವ್ನು ಇನ್ನೇನಾಗ್ತಾನೆ? ಅವ್ನು ಅದನ್ನೇ ತೊಗೊಂಡು ನೋಡಿ ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ದೀನಿ, ನಿನಗೂ ಹೊಡೆದ್ಬಿಟ್ಟು ಇನ್ನೊಂದು ಸತಿ ಹೋಗ್ತೀನಿ ಅಂತಾನೆ. ದಟ್ ಈಸ್ ಹೌ ದೇ ಟಾಕ್. ಬಟ್ ಸ್ಟಿಲ್ ಇಟ್ ಕಂಟಿನ್ಯೂಸ್ ಅಲ್ಲ? ಅಂದರೆ ಅಂಥ ಏನು ವ್ಯತ್ಯಾಸ ಆಗಿಲ್ಲ, ಇರೋದ್ರಲ್ಲಿ ಒಂಚೂರು ಬದಲಾವಣೆ ಆಗಿದೆ. ಬಟ್ ಕೊಂಕು ಮಾತುಗಳು ಸಮಾಜದಲ್ಲೇನು ಕಮ್ಮಿ ಇಲ್ಲ. ಅಯ್ಯೋ ತುಂಬ ಎಲ್ಲ ಆಯಾ ಲೆವೆಲಲ್ಲೇ ಕೊಂಕು ಮಾತುಗಳಿದೆ. ಆಮೇಲೆ ತುಂಬ ಜನ ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಅದು ಹೆಂಗೆ ಅವ್ರಿಗೆ ಟೈಮ್ ಸಿಕ್ಕತ್ತೋ, ಕೆಟ್ಟದು ನೆಗೆಟಿವ್ ತಮ್ಮನೇದೇ ತಮಗೆ 1000 ಪ್ರಾಬ್ಲಮ್ ಇರುತ್ತೆ. ತಮ್ಮ ಅಪ್ಪ ಅಮ್ಮನಿಗೇ ಹುಷಾರಿರಲ್ಲ, ಏನೋ ಒಂದು ಪ್ರಾಬ್ಲಮಲ್ಲಿ ಇರ್ತಾರೆ. ಅಪ್ಪ ಅಮ್ಮನಿಗೆ ಒಂದು 10 ಮಾತು ಒಳ್ಳೇದನ್ನಾಡಿ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಮಾಡಲ್ಲ, ಅಥವಾ ಯಂಗ್ಸ್ಟರ್ಸ್ಗೆ ಮೋಟಿವೇಟ್ ಮಾಡೋವಂಥ ಕೆಲಸ ಮಾಡಲ್ಲ. ಇಲ್ಲಿ ನೆಗೆಟಿವ್ ಕಾಮೆಂಟ್ಗಳು ಮಾಡೋದಕ್ಕೆ ಟೈಮ್ ಮಾಡ್ಕೊಂಡಿರ್ತಾರೆ. ಮತ್ತು ಅಕ್ಕಪಕ್ಕದ ಮನೆಯವ್ರನ್ನ ಆಡ್ಕೋತಾನೆ, ತಾವೇ ಬೆಳೆದಿರಲ್ಲ. ನಿಜವಾದ ಸಾಧಕರು ನೋಡಿ, ಯಾರು ಹೋಗ್ಬಿಟ್ಟು ನಿಮಗೆ ಕಾಮೆಂಟ್ ಮಾಡೋದಾಗಲಿ ಆಡ್ಕೊಳ್ಳೋದಾಗಲಿ, ನೀವು ಯಾವ ಥರ ನಾರಾಯಣ ಮೂರ್ತಿ ಬಂದುಬಿಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡೋದು ನೋಡಿದ್ರೆ, ಆಡ್ಕೊಳ್ಳೋದು ನೋಡಿದ್ರೆ, ಅಥವಾ ದೊಡ್ಡ ವ್ಯಕ್ತಿಗಳು ಪ್ರಧಾನಮಂತ್ರಿಗಳು ಯಾರ್ದಾರ ಕಾಮೆಂಟ್ ಮಾಡೋದು ನೋಡಿ, ಇಲ್ಲ. ಯಾವ ಮನುಷ್ಯ ಬೆಳೆದಿರಲ್ವೋ ಅವರೇ ಇಂಥ ಕೆಲಸಗಳೆಲ್ಲ ಮಾಡೋದು. ಇನ್ನೊಬ್ಬರನ್ನ ಬೆಳೆಯಕ್ಕೆ ಬಿಡಲ್ಲ.
ಓಕೆ. ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ, ಅದಾದಮೇಲೆ ಅದಕ್ಕೆ ಸಿನಿಮಾ ಕೂಡ ನೀವು ನಿರ್ದೇಶನಕ್ಕೆ ಕೈ ಹಾಕಿದ್ರಿ. ಆಗ ಯಾರೋ ಹಿಂಗಿದ್ದೆ ಒಂದು ಕೊಂಕು ಮಾತಾಡಿದ್ರು, ಅದರಿಂದ ನೀವು ಅದನ್ನು ಚಾಲೆಂಜ್ ಆಗಿ ತೊಗೊಂಡ್ರಿ ಅಂತ ಹೇಳಿದ್ರಿ. ಏನು ಹೇಳಿದ್ರು ಅವಾಗ? ಆವಾಗ ಅದೇ ಅವ್ರಿಗೆ ನೀವು ನಿರ್ದೇಶನ ಮಾಡಿಕೊಡಿ ಅಂತ ಹೇಳಿದ್ರೆ, ಓಹೋ ನಿಮ್ಮ ಕತೆ ತುಂಬ ಚೆನ್ನಾಗಿದೆಯಾ, ನೀವು ಕತೆ ಚೆನ್ನಾಗಿದ್ದರೆ ನಿಮ್ಮ ಚಪ್ಪಲಿನ ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳಿದ್ರು. ಅವಾಗ ಹತ್ಕೊಂಡು ಓಡಿ ಬಂದುಬಿಟ್ಟೆ ನನ್ನ ಮನೆಗೆ. ದೇವರೇ ನನಗೇನೇ ಯಾರೇ ಅಂದ್ರೂ ಬಂದು ಮನೇಲಿ ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶಂಕರಾಚಾರ್ಯರಿಗೆ ಮತ್ತು ದೇವಿಗೆಲ್ಲ ನಾನು ಕೇಳ್ಕೊತೀನಿ, ನನಗೆ ಆ ಜ್ಞಾನ ಕೊಡು ಅಂತ. ಯಾಕೆಂದರೆ ನಾನು ತಿರುಗಿಸೋರ್ನ ಅನ್ನೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಸಡನ್ನಾಗಿ ಪ್ರೂವ್ ಮಾಡು ತೋರ್ಸೋಕ್ಕಾಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಆಮೇಲೆ ನಾನು ಸರಿ ನಾನೇ ಬರೆದು ನಾನೇ ಫಿಲ್ಮ್ ಮಾಡಿ ನನಗೆ ಯಾವಾಗ ರಾಜ್ಯ ಪ್ರಶಸ್ತಿ ಅಂತ ಅಂದ್ಬಿಟ್ಟು ಫಸ್ಟ್ ಅವಾರ್ಡ್ ತೊಗೊಂಡು ಸ್ಟೇಟ್ ಅವಾರ್ಡು, ಅವತ್ತು ಹೇಳಿದೆ ಸರ್ ಇವತ್ತು ಹೊಸ ಚಪ್ಪಲಿ ಹಾಕ್ಕೊಂಡಿದ್ದೀನಿ ಟ್ರೈ ಮಾಡಿ ಅಂತ. ಓ, ಅಂದರೆ ಆ ಸ್ಥಿತಿನ ದೇವ್ರು ಮತ್ತೆ ನನಗೆ ಕರುಣಿಸ್ದ ನೋಡಿ. ನಾ ಪ್ರೂವ್ ಮಾಡಿದೆ ಅಂತಲ್ಲ, ದೇವರು ಒಂದೊಂದು ಕಾಲಘಟ್ಟದಲ್ಲಿ ನಮ್ಮನ್ನು ಆ ಥರ ಕರ್ಕೊಂಡು ಹೋಗ್ತಾರೆ. ನಿಸ್ವಾರ್ಥವಾಗಿ ಒಂದು ಪ್ರಯತ್ನ ಪಟ್ಟರೆ ಅದು ಡೆಫಿನೆಟ್ಲಿ ದೇವರ ಜೊತೆಗೆ ನಿಂತ್ಕೊಳ್ತಾನೆ. ಸೊ